ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬಾ. ನೋಡಿ ನರಸಿಂಹರಾಜು ಅಂತ. ನಾನು ಹಲೋ, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ನರಸಿಂಹರಾಜು ಬಳ್ಳಾಪುರಕ್ಕೆ ನಮ್ಮನ್ನು ನಂಬಿಸಿ ಮೋಸ ಮಾಡಿದಂತ ಇವರಿಗೆ ಗಲ್ಲು ಶಿಕ್ಷೆ ಆಗಬೇಕು. ಬೇಕೇ ಬೇಕು. ನಂಬಿಸಿ ಮೋಸ ಮಾಡತಕ್ಕಂಥ ನರಸಿಂಹರಾಜು ಬಳ್ಳಾಪುರ ಅವರಿಗೆ ನಡು ರೋಡಿನಲ್ಲಿ ಏರಿಸಿ ಗಲ್ಲಿಗೆ ಏರಿಸಿ ಅವರು ಸಾವಿಗೆ ಕಾರಣರಾಗಿರಬೇಕು. ಅಲ್ಲಿಗೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಅವರಿಗೆ ನಡು ರೋಡಿನಲ್ಲಿ ನಿಲ್ಲಿಸಿಗೆ ಚಪ್ಪಲಿಯಲ್ಲಿ ಗಲ್ಲಿಗೆ ಶಿಕ್ಷೆಗೆ ಏರಿಸಬೇಕು. ಬೇಕೇ ಬೇಕು ನ್ಯಾಯ ಬೇಕು. ಯಾರಿಗೂ ತಪ್ಪ ಇರೋದಕ್ಕೆ ಸ್ಟ್ರೈಕ್ ಮಾಡ್ತಾವ್ರೆ. ಸ್ಟ್ರೈಕ್ ಮಾಡ್ತಿಲ್ಲ. ನರಸಿಂಹರಾಜು ಬಳ್ಳಾಪುರ ಅವರಿಗೆ BN ನರಸಿಂಹರಾಜು ಅವರಿಗೆ ಗಲ್ಲು ಶಿಕ್ಷೆ ಏರಿಸಬೇಕು. ಮತ್ತೆ ನಾನು ಎಲ್ಲಿ ಸ್ಟ್ರೈಕ್ ಮಾಡೋದು? ಸ್ಟ್ರೈಕು ಬಳ್ಳಾಪುರ ನರಸಿಂಹರಾಜು ಅವ್ರ ಮನೆ ಮುಂದೆ. ಯಾಕಕ್ಕ ಯಾಕೆ ಅಲ್ಲಿ ಅವ್ರಿಗೆ ನಂಬಿಸಿ ಮೋಸ ಮಾಡಿರ್ತಕ್ಕಂಥ ನಿಮಗೆ ಗಲ್ಲಿ ಶಿಕ್ಷೆ ಆಗಲೇಬೇಕು. ನಡು ರೋಡಿನಲ್ಲಿ ನಿಲ್ಲಿಸಿ ನಿಮ್ಗೆ ಗಲ್ಲಿಗೆ ಏರಿಸಲೇಬೇಕು. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು. ಬೇಕೇ ಬೇಕು ಅಂತಂದ್ರೆ ಏನಕ್ಕೆ ಗಲ್ಲಿಗೆ ಲಲ್ಲಿಯನ್ನು ನಂಬಿಸಿ ಮೋಸ ಮಾಡಿದಂತಹ ನಿಮಗೆ ಗಲ್ಲು ಶಿಕ್ಷೆ ಆಗಬೇಕು. 499 ಪ್ರಕಾರ ಸ್ಟ್ರೈಕ್ ನಾವು ಅಂತಿದ್ದೆ ನಾನು. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು. ನಂಬಿಕೆ ಮೋಸ ಮಾಡಿರ್ತಕ್ಕಂಥ ನರಸಿಂಹರಾಜು ಅವರಿಗೆ ಅವರ ಮನೆ ಮುಂದೆ ಇರ್ತಕ್ಕಂಥ ಆಲ್ದ ಮರಕ್ಕೆ ನೇಣು ಹಾಕಿ ಅವರನ್ನು ಗಲ್ಲಿಗೆ ಏರಿಸಲೇಬೇಕು. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಕೆರೆಗೆ ಹೋಗಿ ಚಿಕ್ಕ ತೊಳೆದರೆ ಮನೆಗೆ ಬಂದು ಎಲ್ಲ ಗಪ್ಪೆ ಬಿಡಿಸಿ ವಾಸನೆ ಬಿಡಿಸಕ್ಕಂತ ನರಸಿಂಹರಾಜು ಅವರಿಗೆ ಗಲ್ಲಿ ಶಿಕ್ಷೆ ಆಗಲೇಬೇಕು. ಏನು ಅಂತ ಮಾಡೋಣ ಇದು? ಏನ್ ಕತೆ ಅಂತ ನನಗೊಂದು ಗೊತ್ತಾಗ್ತಾ ಇಲ್ವಲ್ಲ. ಎಲ್ಲಾ ಹೆಂಗಸುಗಳನ್ನು ನಂಬಿಸಿ ಮೋಸ ಮಾಡಿರ್ತಕ್ಕಂಥ ಎಲ್ಲಾ ಹೆಂಗಸುಗಳು ಮೋಸ ಮಾಡಿ ಊರಿನೊಳಗಿರೋ ಹೆಂಗಸುಗಳಿಗೆಲ್ಲ ಮೋಸ ಮಾಡಿ ಎಲ್ಲಾರ್ಗು ಮೋಸ ಮಾಡಿ ದುಡ್ಡು ಬಾಚ್ಕೊಂಡು ಫೈನಾನ್ಸ್ ಮಾಡ್ಕೊಂಡು ತಿಂಗಳಿಗೆ 1,20,000 30,000 ದುಡ್ಡು ಮಾಡ್ತಿರ್ತಕ್ಕಂಥ ನರಸಿಂಹರಾಜು ಅವ್ರ ಗಲ್ಲಿಗೆ ಏರಿಸಲೇಬೇಕು. ಅದಕ್ಕೆ ಹಗ್ಗ ತಂಡು ಸೀರೆ ಹಾಕಿ ಉಯರ್ಸಿ ಇವ್ರಿಗೆ ಗಲ್ಲಿಗೆ ಹಾಕ್ಲೇಬೇಕು. ಹೇಳ್ರಿ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ನನ್ಗೆ ಗೊತ್ತಾ ಇಲ್ಲ ಸಿಟ್ಟಲ್ಲಿ ತಗೊಳ್ರಿ, ಬಾಂಡ್ಗಳೆಲ್ಲ ತಗೊಳ್ರಿ. ಮನೆ ಮುಂದೆ ಎಲ್ಲ ಕೆರ ಬಂದ್ಬಿಟ್ಟು ಏನ್ ಮೋಸ ಮಾಡಿದ್ರಲ್ಲ ನಿಮ್. ಬೇಕೇ ಬೇಕು. ನನ್ನ ನಂಬಿಸಿರೋ ಸೈಟ್ ಕಿತ್ಕೊಂಡೆ, ನಾನ್ ಮಾಂಗ್ರೆಸರ ಕಿತ್ಕೊಂಡೆ, ವಾಲೆ ಕಿತ್ಕೊಂಡೆ, ಅಂತ ದುಡ್ಡು ಕಿತ್ಕೊಂಡೆ, ಎಂತದ ಒಂದ್ ಹುಟ್ಟಿಸ್ತೆ ನನಗೆ ಇಕ್ತೆ ಎಲ್ಲ ಮಾಡ್ಕೊಂಡೆ. ನೀನೆಲ್ಲ ಮಾಡ್ಕೊಂಡೆ ನಂಗೊಂದ್ ಪುಗ್ಲಿ ಇಕ್ತೆ. ಏನೈತೆ ನನ್ನ ಹತ್ರ ಏನಿಲ್ಲ ಇವತ್ತು. ನಿಮ್ಮ ಅಮ್ಮ ನಿಮ್ಮ ಅಮ್ಮ ನಿನ್ ತಾಯಿಲಾಕಿ ನನಗೆ ಜೈ ಎಲ್ಲಿದ್ಯಪ್ಪ? ಹಲೋ, ನಾನು ಮಂಚ ಕಣಕ್ಕ. ಯಾಕೋ ಲಲಿತಂಗೆ ಕೈ ಕಾಲು ಆಡ್ತಿಲ್ಲ ಕಣಪ್ಪ. ಸುಮ್ನೆ ಸುಸ್ತಾಗಿ ಬಿದ್ದೋಗ್ಬಿಟ್ಟವಳೆ. ಬಾ ಮನೆ ಹತ್ರ ಜಲ್ದಿ. ಮಗ ನಿಮ್ಮ ಮಗು ಯಾಕೆ ಕೈ ಕಾಲು ಆಡ್ತಾ ಇಲ್ಲ ನೋಡು. ಮಗ ಹಲೋ, ಇಲ್ಲ ಕೇಳಿಲ್ಲ. ನಿಮ್ಮ ಮಗು ಯಾಕೆ ಕೈ ಕಾಲು ಆಡ್ತಾ ಇಲ್ಲ? ಹಲೋ ಹಲೋ, ಯಾಕೆ ಎಷ್ಟೊತ್ತು ಯಾವಾಗಿಂದ? ನಿಮ್ಮ ಮಗುಂಗಲ್ಲಪ್ಪ, ನನ್ ಮಗಳು ಲಲಿತಂಗೆ. ಹಲೋ, ಅದು ಕೈ ಕಾಲು ಆಗ್ತಿದ್ರೆ ನಾನೇನ್ ಮಾಡೋಣಲ್ಲ ಅಲ್ಲಿ. ಬಾರಂದ್ರೆ ಬಾ, ಆಸ್ಪತ್ರೆ ಕರ್ಕೊಂಡು ಹೋಗೋಣ ಬಾರಪ್ಪ. ನಮ್ಮನ್ನ ಇಡೀ ಕರ್ನಾಟಕಗೆ ಭಾರತ ದೇಶನೇ ನೋಡ್ದಂಗ್ ಮಾಡಿದ್ಯಾ. ನಾನು ನಿನ್ ಮಗನೇ ನೋಡಿಲ್ಲ. ಎಲ್ಲಾರ್ಗು ಇದನ್ನ ಬ್ಲೂಪ್ ಫಿಲಂ ಕಳ್ಸಿದ್ಯಾ, ಎಂತದ ಮಾತಾಡೋದ್ ಕಳ್ಸಿದ್ಯಾ? ನೋಡ, ಅವಳ ಕೈ ಕೊಡ್ತೀನಿ, ಮಾತಾಡು. ಬನ್ನಿ ಅಂದ್ರೆ ಎಲ್ಲಿದ್ದೀರಾ? ಬನ್ನಿ, ಮನೆ ಹತ್ರ ಬನ್ರಿ. ಯಾಕೆ? ನಾನ್ ಸಾಯ್ಬೇಕಾದ್ರೆ ಲಾಸ್ಟ್ ಸರಿ ನಿನ್ ಮುಖ ನೋಡ್ಬೇಕು. ಈಗ ಮನೆಯವ್ರು ಇದಾರಲ್ಲ ಇಲ್ಲಿ, ನಮ್ಮ ಮನೆಯವ್ರೆ, ಮನೆ ಅವ್ರೆ. ನಾನೇನ್ ನಿನ್ನ ಸ್ಟೆಪ್ನಿನ? ನಾನು ನೀನ್ ಹೆಂಡ್ತೀನಿ. ತಾಳಿ ಕಟ್ಟಿಲ್ವಾ ಯಡಿಯೂರಾಗೆ? ಎಲ್ಲಿ? ಯಡಿಯೂರಾಗೆ.
ಯಡಿಯೂರಾಗ ಅವಾಗ ಕುಡ್ದು ಅಲ್ಲೇ ಹೊಡಿತಿದ್ದಲ್ಲಪ್ಪ, ಅವಾಗ ಕರ್ಕೊಂಡೋಗಿ ತಾಳಿ ಕಟ್ಟಿರೋ ಫೋಟೋ ಎಲ್ಲ ನನ್ನ ಹತ್ರ ಐತೆ. ನೀನು ಬಂದು ಮನೆ ಅಕ್ಕಪಕ್ಕದವರೆಲ್ಲ ಸಾಕ್ಷಿ ಹೇಳ್ತಾರೆ, ನೀನು ಬಂದು ಅವಾಗ ಕುಡ್ದು ನಮ್ಮ ಮನೆಗೆ ಮನೆ ಕಣಿವಲ್ಲ. ನಾನು ಒಂದೇ ಅಲ್ಲ ಮದುವೆ ಇರೋದು, ಇನ್ನೊಂದಲ್ಲಿ ಮದುವೆ ಇದ್ದೀನಿ. ನನ್ನ ಗಂಡನ ಬಿಡಿಸಿ ಕರ್ಕೊಂಬಂದು ಯಡಿಯೂರಿಗೆ ಕರ್ಕೊಂಡೋಗಿ ಮದುವೆ ಮಾಡಿ ಹಾ ಮದುವೆ ಮಾಡ್ಕೊಂಡು ಅಲ್ಲ ನೀನ್ ನಿಮ್ಮ ಅಪ್ಪಗೆ ಹುಟ್ಟಿದೆ ಕರೆಕ್ಟ್ ಆಗಿ. ಯಾಕಪ್ಪ ಹೇಳ್ರಿ ಯಾಕೆ ಅಂದ್ರೆ ಏನ್ಕೆ ನನ್ ಬಾಳ ಹಾಳು ಮಾಡಿದ್ಯಲ್ಲ. ಇವತ್ತು ಬಾ ಮಗಿ ಏನು ಬಂದು ಹೊರಗೋಲ್ಲ, ನೀವು ಸಾಯಿನ್ ಹಾಕಿ ನಿಂದ್ರಿಬಿಟ್ಟು ಮುಂದೆ ನಮ್ಮ ಮನೆ ನಮ್ ತಿಕ್ಲಿಕ್ಕೆ ಹಾಕಲ್ಲ. ಇವತ್ತು ಬಾ ಮಗಿನ್ ಕಟ್ಟಕ್ ಫೀಸ್ ಕಟ್ಟಕ್ ಕಾಸಿಲ್ಲ, ಬೆಳಗ್ಗೆ ಬಾ ಮಂತಕ್ಕೆ. ಏನ್ ಮಾಡೋದು ನಮ್ಮ ನೋಡ ಎಲ್ಲ ನಾವು ತಗೊಂಡೋಗಿ ಕಟ್ಟಿ ಚೆನ್ನಾಗಿ ನೀರು ನಾನು ಬೆಳಿಗ್ಗೆ ಬಾರಪ್ಪ ಫೀಸ್ ಕಟ್ಬೇಕಿಲ್ಲ, ಈಗ್ಲೇ ಬತ್ತೀಯಾ? ಅಲ್ಲ ಹುಡಿ ಸಾಯಿನ ನಮ್ಮ ಮೊಮ್ಮಕ್ಕಳು ಕೈ ಕೊಡ್ತೀನಿ ತಡೆಯಲ್ಲ ಹುಡಿ, ನಮ್ಮ ಮೊಮ್ಮಕ್ಕಳು ಕೈ ಕೊಡ್ತೀನಿ. ಹಲೋ, ದಿಸ್ ಇಸ್ ಟೂ ಮಚ್ ಇಡಿಯಟ್. ಏನಂತ ಬೈದಿದ್ದೀನಿ ಚಂದ್ರಶೇಖರ್ಗೆ ಅಂತ ಅಂದ್ರೆ ಏನಂತ ತಿಳ್ಕೊಂಡಿದ್ದೀನಿ, ಏನಂತ ಬೈದಿದ್ದೀನಿ ನನಗೆ? ಓಯ್ ನೀನ್ ಚಂದ್ರಶೇಖರ ಇದ್ರೆ ಅದಕ್ಕೆ ನನಗೇನಾಗ್ತಿಲ್ಲ, ಅದಕ್ಕೆ ನೀನು 10 ಗಂಟೆ ವರೆ ಮೇಲೆ ನಿಜ ಬರ್ದಿದ್ರೆ ಅದಕ್ಕೆ ನಾವೇ ಮಾಡೋಣ. ನಿಜ ಬರ್ದಿದ್ರೆ ಅದಕ್ಕೆ ನಮ್ಗೆ ಫೋನ್ ಮಾಡಿದ್ರೆ ನಾವು ಏನಿದ್ರು ಆ ಟೈಪು ನಮ್ಗೆ ಆಗಲ್ಲ, ನಮ್ದು ಮಾತಾಪಾತ ಕೇಳಕ್ಕೆ. ಹಳ್ಳಿ ಕಡೆ ಜನಕ್ಕೆ ಏನೋ ಗೊತ್ತಾಗ್ತು ಅಂದ್ರೆ ನೀವು ಬರೋ ದಾರಿಗೆ ಎಲ್ಲ ಕಲ್ ತಗೊಂಡೆ ಸೂಟು ಸಾಯಕ್ ಬಿಡ್ತಾರೆ. ನಿಮ್ಗೆ ಏನ್ ಗೊತ್ತು ಹಳ್ಳಿ ಕಡೆ ನೋಡಿಲ್ಲ ಅವ್ರ ರೇ. ನೀವ್ ಮತ್ತೀಗ ಅವತ್ತು ಬೆಂಗಳೂರಿಗೆ ಬರ್ತೀನಿ ಅಂತ ಅಂದ್ರಲ್ರಿ, ಬಂದಿದ್ರಲ್ರಿ? ಸ್ವಾಮಿ ನಾನೇನ್ ಗೊತ್ತೀನಿ ನಿಮ್ಗೆ ಕರ್ಕೊಂಬರ್ರಿ ಅಂತ ಹೇಳಿದ್ ನಿಂಗೆ ವೇಸ್ಟ್ ಆಗಿ ಬರ್ತಾರೆ, ಬರ್ರಿ ದುಡ್ಡು ಕಾಸಿನ ಲೆಕ್ಕ ಹಾಕ್ಬೇಡಿ, ನಾವು ನೋಡ್ಕೊಂತೀವಿ ಅಂತ. ಇವತ್ತು ಅದೇ ಮಾತು ಹೇಳ್ತಾ ಇರೋದು. ನೀವೇನು ₹1 ಖರ್ಚು ಮಾಡ್ಬೇಡ್ರಿ, ನಂದೇ ಕಾರ್ ಇದೆ, ಕಾರಾಗಿಂದ ಹೋಗೋಣ ಅಲ್ಲಿ. ಆಯ್ತು ಬನ್ನಿ ಮತ್ತೀಗ, ಅದಕ್ಕೆ ಯಾಕೆ ಬೈತಿದ್ದೀರ ನೀವು? ಅಲ್ಲ ನಮ್ಮನ್ನ ನಿಜ ಬರಲ್ಲ ಹಂಗೆ ಹಿಂಗೆ ಅಂತ ಕರ್ಕೊಂಬರೋದು ಅಂತ. ಸ್ನೇಹಿತರೆ ಆ ತರ ಅಲ್ಲ. ಕಾರು ನಾನು ರೆಡಿ ಇದ್ದೀನಿ ವೈಶಾಲಿ ಲಾಡ್ಜ್ ಹತ್ರ. ನೀವು ಬಂದ್ರೆ ಕಾರಲ್ಲೇ ಹೋಗೋದು, ಆಮೇಲೆ ನಮ್ಗೆ ಎಲ್ಲಿ ಅಡ್ಜಸ್ಟ್ ಆಗುತ್ತೋ 5 ಸ್ಟಾರ್ ಅಲ್ಲ ಇಲ್ಲ 3 ಸ್ಟಾರ್ ಅಲ್ಲ ಎಲ್ಲನ ರೆಸಾರ್ಟ್ ಎಲ್ಲ ಬುಕ್ ಮಾಡೋದು. ಅದಕ್ಕೆ ಅಲ್ಲಿ ಕರ್ಸ್ಕೊಂಡು ಇದು ಮಾಡೋಣ. ಒಬ್ಬನೇ ಅಲ್ವಾ ಸ್ನೇಹಿತರೆ, ಅದಕ್ಕೆ ಇದನ್ನ ಏನಿದ್ರು 2-3 ಇರ್ಬೇಕು, ಎಂಜಾಯ್ ಮಾಡ್ಬೇಕು. ಒಬ್ಬರೇ ಇದ್ದು ಏನ್ ನಮ್ಗೆ ಯಾರು ನಾವು 24 ಗಂಟೆ ದೇವಸ್ಥಾನಕ್ಕೆ ಹೋಗ್ಬೇಡ, ಹೋಗಿ ಯಾರೋ ಪುಣ್ಯಾತ್ಮ ಇವ್ರು ಯಾರು ಸತ್ತು ಇರೋದು ಸಿದ್ಧಾರ್ಥ ಅಲ್ಲ ಆ ಟೈಪ್ ಮಾಡ್ಕೊಂಡ್ಬಿಡು. ದೇವಸ್ಥಾನಕ್ಕೆ ನಾವು ಹೋಗ್ತೀವಿ, ನಾವು ಬದುಕಿರೋರು. ನಾಳಿಕೆ ಅಮಾವಾಸ್ಯೆ ಇಬ್ರು ಯಾವ್ದನ್ನ ದೇವಸ್ಥಾನಕ್ಕೆ ಹೋಗಿ ಸಿಗಂದೂರ್ಗೆ ನಾನು ಕಾರ್ ಮಾಡ್ತೀನಿ, ಸಿಗಂದೂರ್ಗನ ಹೋಗಿ ಬರೋಣ ಅಂದ್ರೆ ಯಾಕೋ ಟೈಮೇ ಸರಿಯಾಗಿಲ್ಲ. ಇವ್ರು ಬಂದು ಗಲಾಟೆ ಮಾಡ್ತಾನೆ ಅವ್ರೆ. ಅವ್ರು ಗಲಾಟೆ ಮಾಡ್ತಾರೆ ಅಂದ್ರೆ ನೀನ್ ಕೊಟ್ರೆ ಸದ್ರ ಅಂತ ಗಲಾಟೆ ಮಾಡ್ತಾರೆ, ಅವ್ರ ದುಡ್ಡೆಲ್ಲ ಟ್ಯಾಕ್ಸ್ಕೊಳಕ್ ಹೋಗ್ತೀಯ? ಇಲ್ಲ, ಅವಾಗ ಮಾಡಿದಷ್ಟೇ, ಇವಾಗೆಲ್ಲ ಬಿಟ್ಬಿಟ್ಟಿದೀನಿ ಅದನ್ನ. ಆಯ್ತು ಹೋಗ್ಬಿಡು, ನಿಮ್ ಮನೆಯವ್ರಿಗೆ ಫೋನ್ ಮಾಡ್ಬಿಟ್ಟು ಕರ್ಕೊಂಡು ಹೋಗು. ನೀನ್ ಅವೆಲ್ಲ ಬಿಡು ಅಂದ್ರೆ ನೀನ್ ಬಾ, ನೀನ್ ಬರ್ತೀಯಾ? ಇಲ್ಲ ನಾನ್ ಬರಲ್ಲ. ಇಲ್ಲ ಬಾ, ಹೋಗ್ಬಿಟ್ಟು ಬರೋಣ. ನೋಡಿ ನಿನ್ನೆ ನರಸಿಂಹಸ್ವಾಮಿ ಮೇಲೆ ಬರ್ಲಿಲ್ಲ ಅಂದ್ರೆ ಒಳ್ಳೇದು. ನಾಳೆ ಯಾವ ಕತೆ? ಹಲೋ ಹಲೋ, ಇದು ನಾಳೆ ಏನ್ರಿ ಶ್ರಾವಣನ? ಹಲೋ ಮಗ ಕಪ್ಪು ಆಗ್ಬಿಟ್ರಿ ನೀರ್ ಮೇಲೆ. ಹೆಂಗು ಸಾಕ ಇವ್ರು, ಹಲೋ ಅದ್ರ ಮೇಲೆ ಬಿದ್ದವ್ರಲ್ಲ ಹಲೋ ಮಗ ಇವ್ರು. ಹಲೋ ಹಲೋ, ನರಸಿಂಹಸ್ವಾಮಿ ಮೇಲೆ ನನ್ನ ಜೊತೆ ಬರ್ಲಿಲ್ಲ, ನರಸಿಂಹಸ್ವಾಮಿ ಮೇಲೆ ಆಣೆ. ನಿನ್ಗೇನ ಸಿಕ್ಕಿಡ್ರೈತೆ ನಮ್ಮ? ಯಾಕೆ ಅಂದ್ರೆ ನನಗೆ ಇಷ್ಟ ಬಂದಾಗ ನಾನು ನರಸಿಂಹಸ್ವಾಮಿಗೆ ಹೋಗ್ತೀನಿ, ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಹೋಗ್ತೀನಿ, ಚಿಕ್ಕಂದೂರ್ಗೆ ಹೋಗ್ತೀನಿ, ಕೊಲ್ಲೂರ್ಗೆ ಹೋಗ್ತೀನಿ. ಅದಕ್ಕೆ ನಿನ್ಗೇನಾಗಬೇಕಾಯ್ತು? ಅಲ್ಲ ನೀವ್ ಬರ್ಲಿಲ್ಲ ಅಂದ್ರೆ ಮಂಜುನಾಥ್ ನನ್ನ ಜೊತೆಗೆ ಅಂದ್ರೆ ನೋಡಿ ಶುಭ ನುಡಿಯ ಸೋಮ ಅಂದ್ರೆ ಗೂಬೆ ಕಾಣ್ತಿಲ್ಲ ಮಾಮ ಅನ್ನಂಗಿದ್. ಏನ್ ಸ್ವಾಮಿ ಇವ್ರು ಹೇಳ್ತೇನೆ ನೀವು ಹೇಳಿ ಏನು ಮಾಡಲ್ಲ, ಇವ್ ಮಾನ ಮರ್ಯಾದಿಲ್ಲ ಇವಕ್ಕೆ. ನಾವೆಲ್ಲೂ ಮಾತಾಡ್ಕೊಡಲ್ಲ. ಇವನು ಅಮ್ಮಂಗ ಯಾವ ಜನ್ಮದ ಕರ್ಮ ಮಾಡಿದ್ನ ನಾನು. ಹಲೋ ಹಲೋ, ಕೊಟ್ರೆ ಸಾದ್ರಲ್ಲ ಸ್ವಾಮಿ, ನಮ್ಗೆ ಹೆಂಗ್ ಗೊತ್ತು ಇವ್ರು ಯಾರು ಅನ್ನೋದು? ನಮ್ಗೆ ಕೊಡು, ಅಪ್ಪಾರಿ ಫೋನ್ ಕೊಡು.
ಗಾಳಿ ಸ್ವಾಮಿ ಅಪ್ಪರಿ ಕೊಡು ಒಂದೇ ಮಾತಾಡ್ಕೊಳ್ಳಿ ಸ್ವಾಮಿ ಅವ್ರು ಎಲ್ಲ ಎದ್ರಿಕೊಂಡು ಹೊಡೆಯುತ್ತಾರೆ ತಾಯಿನ ಹಾಕಿ ಮುಂದೆಯಿಂದ ಕೊಡು ಅಪ್ಪರಿಗೆ ಫೋನ್ ಕೊಡು. ನಮ್ಮ ಮಾವಾರ ಅವರು, ಅಪ್ಪವ್ರು ಅಲ್ಲಿ ಎದ್ರಿಕೊಂಡು ಮನೆ ತಗ ಹೋದ್ರು. ನಮ್ಮ ಮಾವಾರ ಅವರು ಹಾ ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ರು ಅಂತ ಓಡ್ಬಿಟ್ರು. ಫೋನ್ ಕೊಡಕ್ ಹೋಗ್ತೀವಿ. ವ್ಯಾಪಾರ ಮಾಡೋದು ಬಿಟ್ಟು ಹೊಡೆದ್ರು. ಏನ್ ವ್ಯಾಪಾರ ಮಾಡಕ್ ಬರ್ತಾರೆ? ಏನೋ ನಮ್ ವ್ಯಾಪಾರನು ಕಳಿತಿಯಲ್ಲ ನೀನು. ಎಣ್ಣೆ ಹೊಡಿಯಕ್ ಬರ್ತಾರಾ ನಿಮ್ಮ ಹತ್ರ? ಈಗ ನೀವು ನಾಳೆಗೆ ಹೊಲ್ಡನ ಅಂದ್ರೆ ಅಮಾವಾಸ್ಯೆಗೆ ನೋಡುವ, ಅಮಾವಾಸ್ಯೆಗನ ಹೋಗು, ಪೌರ್ಣಮಿಗನ ಹೋಗು, ನೀನ್ ಎಲ್ಲಿಗನ ಹೋಗು, ನನ್ಗೇನು ಫೋನ್ ಮಾಡ್ಬೇಡ ನೀವು. ನೋಡು, ನಾನು ಯಾವನೇ ಅವನ ಜೊತೆ ಹೋಗಿದ್ರೆ ನಿನ್ಗೆ ಯಾಕೆ ಫೋನ್ ಮಾಡ್ತಿದ್ದೆ? ಐ ಲವ್ ಯು ಅಂದ್ರೆ ಐ ಲವ್ ಯು ಟು. ಈಗಿನ್ನ ನಾವು ಯಾರೋ ಬಿಟ್ಟು ಹೋಗಿ ಈಗಿನ್ನ ಅಲ್ಲಿ ತಿರ್ಗಿ ಸುರು ಹಚ್ಕೊಂಡ. ಇಲ್ಲ, ನಾನು ಕೂಗಾಡ್ದೆ ಅಂದ್ರೆ ಚೆನ್ನಾಗಿ ಕೂಗಾಡ್ದೆ. ಒಳ್ಳೇದಾಗ್ಲಿ. ನನ್ ಫೋನ್ ಮಾಡ್ಬೇಡಿ, ನಾವೆಲ್ಲ ಇದು ಚೀಟಿ ತಗ ಹೋಗ್ತಾ ಇದ್ವಿ. ಇಷ್ಟೊತ್ತಿಗೆ ನಾ ಚೀಟಿ ಇಷ್ಟೊತ್ತಿಗೆ ಚೀಟಿ ಬಾ ಅಂದ್ರೆ ಇವತ್ತು ಬಂದು ಲವ್ ಮಾಡ್ಬೋದಾಗಿತ್ತು ಇಬ್ರು ಬಂದಿದ್ರೆ. ಏನ್ ಕರ್ಮ ಮನೆ ಕಂಡಿದ್ದ ಸ್ವಾಮಿ ಮನೆಗೆ. ಬೆಳಗ್ಗೆ 11 ಗಂಟೆ ಆಗೈತೆ, ಮನೆ ಕಂಡಿದ್ದೀರಾ? ಓ ಈಗ ಮನೆ ಕಂಡು ತಿಂಡಿ ತಿಂದು ಹಂಗೆ ಮನೆ ಕಂಡ್ರಾ? ಓ ನೀವೆತ್ ಕೆಲ್ಸಕ್ಕೆ ಹೋಗೋದು ಯಾವಾಗ ಸ್ವಾಮಿ ಮತ್ತೀಗ? ಇಲ್ಲ ಕೆಲ್ಸ ಏನಿಲ್ಲ ಇವತ್ತೇನು ಇಲ್ಲ, ಸುಮ್ ಮನೆ ಕಂಡು. ಏನಪ್ಪ ಇದು? ಯಾರು ಹೇಳಿ? ಕಂದ ಎದ್ದ ನನ್ನ ಮಗ ಒಂದ್ ಸಹಾಯ ಏನು ಶುರು ಬಾಗ ತೆಗಿತಲ್ವ ಎಷ್ಟೈತಿ ಅಲ್ಲೇ ಇದು ಬಾರ್ ಅಂಗಡಿ. ಹೇಳಿ ಸಮಯ. ಕಂದ ಹಾ ಲೇ, ಬಾರ್ ಅಂಗಡಿ 10:30 ಬಾರ್ ಅಂಗಡಿ 10:30 11 ಗಂಟೆ ತೆಗೆದ್ರೆ ಓ ನಿಮ್ಮಂತವ್ರು ಬೆಳಗಿನ ಜಾವ 5 ಗಂಟೆಗೆ ತೆಗ್ದಿರ್ತಾರಲ್ಲ ಕಂದ. ಓ ಅದಕ್ಕೆ ಎಲ್ಲ ನೀವು ದೇವ್ರಗಳಿಗೆ ಅವಮಾನ ಮಾಡ್ತೀರ ಸ್ವಾಮಿ. ಹಿಂಗೆಲ್ಲಾ ಮಾಡಿದ್ರೆ ಯಾರೋ ಎಷ್ಟೆಷ್ಟು ದೂರದಿಂದ ಬರ್ತಾರೆ, ಏನೇನೋ ಬರ್ತಾರೆ. ಏನೋ ಒಳ್ಳೇದಾಗ್ಲಿ ಸ್ವಾಮಿಯರು, ದೇವ್ರು ಒಂದ್ ಅನುಗ್ರಹ ಇರುತ್ತೆ, ಇಂತ ಪುಣ್ಯ ಸ್ಥಳಗಳಿಗೆ ಹೋಗಿ ಬರೋಣ ಅಂತ. ನೀವು ನಿಮ್ದು ಈ ತರ ಕುಡುಕ್ ಸ್ವಾಮಿ ಅನ್ನೋದು ಯಾರ ಜನಕ್ಕೆ ಗೊತ್ತಾದ್ರೆ ಯಾರನ್ನ ಬರ್ತಾರ ಸ್ವಾಮಿ? ಅಲ್ಲ ಕಣೋ, ಓ ನೀನೊಂದ್ ಮಾತು ಹೇಳ್ದಲ್ಲ, ಇಷ್ಟೊತ್ತಿಗೆ ಬಾರ್ 10:30 ಬಾರ್ ತೆಗಿದ ಒಪ್ಕೊಂಡೆ. ಓ ಬೆಳಗಿನ ಜಾವ 5 ಗಂಟೆಗೆ ನೀವು ತೆಗಿತೀರಲ್ವೋ? ಓ ಕರೆಕ್ಟ್ ಸ್ವಾಮಿ. ಇವಾಗೇನ್ ಎಲ್ಲಾ ಕಡೆಗೂ ಸಿಗುತ್ತಲ್ಲ. ಮತ್ತೀಗ ಬಾರ್ ಅಂಗಡಿ ತೆಗಿಯೋದ ಕಾಯ್ಬೇಕಾಗಿಲ್ಲ ಕಣೋ ಭಕ್ತ. ಓ ಕರೆಕ್ಟ್ ಕಂದ. ನಿಧಾನಕ್ಕೆ ಕುಕ್ಕೇಳ್ರಿ ಏನಂತೀರಾ? ನಮ್ಗೆ ಇಲ್ಲಿ ಯಾಕ ನಮ್ಗೆ ಹುಷಾರಿಲ್ಲ, ತೂಕ ಕಂದ. ಇಂತ ನನ್ನ ಮಕ್ಳು ಸ್ವಾಮಿ ಆಗವತ್ತಿಗೆ ಮತ್ತೆ ಎಲ್ಲ ಹೋಗಿ ಬರೋ ಟೈಮಾಗೆಲ್ಲ ಮಾಡಿಯೋದು. ನೋಡ್ದೆ ಸಾಬ್ರ ಕೂಗಿದಂಗ್ ಕೂಗ್ತಾನೆ ಕುಡಿದ್ಬಿಟ್ಟು. ಕುಡಿದ್ಬಿಟ್ಟು ಸಾಬ್ರ ಎಂತದ ಮಧ್ಯಾಹ್ನ ಟೈಮಾಗ ಕೂಗ್ತಾರಲ್ಲ. ಏನ್ ಹೇಳ ನಿಂತನಿಗೆ ಇಂಥವ್ರಿಂದಲೇ ಅಲ್ವರ ಬರೇ ಒಳ್ಳೆ ಸ್ವಾಮಿಗಳಿಗೆ ಬೆಲ್ಲಿಲ್ದಂಗ ಆಗೋಯ್ತು. ನೀನು ಒಳ್ಳೆ ಭಕ್ತ ಏನು? ನಾವೇನ್ ಹೇಳ್ಕೊಂಡಿದೀವ ಸ್ವಾಮಿ ಭಕ್ತರು ಅಥವಾ ನಾವು ಪೂಜಾರರು ಅಂತದಿಂತ ಏನು ಹೇಳ್ಕೊಂಡಿದೀವ ನಿಮ್ಗೆ? ಹೋಗ್ಬೇಕಾರೆ ಬರ್ಬೇಕಾರೆ ನೀನು ಆ ಊರು ಈ ಊರು, ಆ ದೇಶ ಈ ದೇಶ, ಆ ಊರು ಈ ಊರು, ಈ ತಿಂಡಿ ಆ ತಿಂಡಿ, ಆ ಊರು ಈ ಕೇರಿ ಆ ಕೇರಿ ಎಲ್ಲ ಸುತ್ತಿ ಬರ್ಬೇಕಾರೆ ನಿನ್ಗೆಲ್ಲ ಅಡೆತಡೆಗಳೆಲ್ಲ ಆಗ್ಬೇಕಾರೆ ಅದನ್ನೆಲ್ಲ ಸರ್ವನಾಶ ಮಾಡಿ ನಾನು ಟಿಪ್ಪು ರತ್ನ ಹತ್ರ ಹೋಗ್ಬೇಕಾರೆ, ಲಕ್ಷ್ಮಮ್ಮ ಹತ್ರ ಹೋಗ್ಬೇಕಾರೆ ನಿಂಗೆಲ್ಲ ಒಳ್ಳೇದ್ ಮಾಡಿ ನಾನು ನಿಂಗೆ ಎಷ್ಟು ಒಳ್ಳೇದ್ ಮಾಡಿದ್ರೆ ನೀನ್ ನನಗೆ ಅವಾಜಿ ಶಬ್ದಗಳನ್ನ ನಿಂದಿಸ್ತಿದ್ದೀನೋ ಕಂದ? ರೇ ಕೂತ್ಕೊಳ್ರಿ, ನೀನ್ ಅದೇ ನನ್ನ ತಗೊಂಡಿ ಎಲ್ಲಾರು ಹೋದಂಗ ನಾವು ಹೋಗ್ತೀವಿ. ಪ್ರಪಂಚಗೆಲ್ಲ ಯಾರು ಹೋಗಲ್ವಾ ದೇವಸ್ಥಾನ ತಿಂಟ್ರಿಗೆ ಎಲ್ಲಾರ್ಗು ನೀನೇ ಕಾಯ್ತೀಯ. ದೇವ್ರು ಕಾಪಾಡ್ತಾನೆ ಹೊರಗೆ ಹೋಗ್ತೀವಿ. ಅದನ್ನ ಕಟ್ಕೊಂಡು ನನಗೆ ಫೋನ್ ಯಾಕೆ ಮಾಡ್ತೀನಿ? ಹೋಗೋ ಏನೋ ಕೊಟ್ಬಿಟ್ರ ಬಡ್ಡಿ ದುಡ್ಡು ಕೊಟ್ಟು ಸಾಲ ಕೊಟ್ಬಿಟ್ರ ನಂಗ್ ಮಾತಾಡ್ತೀವಿ. ಹೋಗ ಬರೋ ಅಂತ. ಕಂದ ಐ ಕಂದ, ನಮ್ದು ನಮ್ ಕಷ್ಟ ನಮಗ್ ಗೊತ್ತು. ನಿನ್ಗೇನ ಬಂದಿರತಕ್ಕಂತ ಕಷ್ಟ ಹೇಳೋ. ಕ್ಷಣ ಮಾತ್ರದಲ್ಲಿ ನಿರ್ಮೂಲನೆ ಮಾಡಿ ನಿನ್ಗೆಲ್ಲ ಒಳ್ಳೇದ ಮಾಡ್ಬೇಕು. ನಿಮ್ ಮನೆ ಸೀಟ್ ಒಳಗಿಂದ ನಿನ್ನ ದುಡ್ಡಿನ ಸುರಿಮಳೆ ಸುರಿಸ್ಬಿಡ್ತೀನಿ ಹೇಳೋ ಇವತ್ತು. ಕೆರೆ ಕಡಿಗೆ ಹೋಗಿ ಬಂದಿದ್ರ ಅಲ್ಲ? ಹಂಗಂದ್ರೆ ಏನೋ ಕೆರೆ ಕಡಿಕೆ ಯಾಕೋ? ಕೆರೆ ಕಡಿಕೆ ಯಾಕೋ ಕಂದ? ದುಡ್ಡೆಲ್ಲ ಮ್ಯಾಲಿಂದ ಉದ್ರಂಗಿದ್ರೆ ಇನ್ನೇನಂತೀರಿ ನೀವು? ನೀವು
ನಿಮ್ ನಡಿಬೇಕಾಯ್ತಾ? ಇರ್ಲಿ, ಈಗ ದುಡ್ಡು ಕೆರೆ ಕಡಿಕೆ ಏನ್ಕಿ ಹೋಗ್ಬೇಕು ಹೇಳು. ದುಡ್ಡು ಉದುರಿಸ್ತೀವಿ ಅಂದ್ರಲ್ಲ ಮ್ಯಾಗಡೆಗೆ ಸೀಟ್ ಹಿಡಗಾಸಿಯ. ಅದಿರ್ಲಿ, ಅದ್ ಬಿಡು. ಕೆರೆ ಕಡಿಕ್ ಹೋಗ್ ಬಂದ್ರ ಅಂದ್ರೆ ಏನಕ್ಕೆ ಅಂತ ಈ ಕೇಳು. ಕೆರೆ ಗಡಿಗೆ ಇನ್ನೇನ್ ಕೊಯ್ ಬರ್ತಾರೆ, ಹೊರಗಡಿಕೆ ಆಚೆ ಗಡಿಗೆ ಕೊಯ್ ಬಂದಾರ ಅಂತ ಹೇಳಿದ್ದು. ಅಲ್ಲಿ ಬಾತ್ರೂಮ್ ತೊಳ್ಕೊಳಕ್ಕೆ ಅಂತನಾ? ಅಲ್ಲೇ ಅಲ್ವ ನೀರ್ ಸಿಗೋದು. ನಾವ್ ತೊಳ್ಕೊಳಲ್ಲ ಕಣೋ, ಬರೀ ಒರ್ಸ್ಕೊಳೋದು ಪೇಪರ್ಗೆ. ಬಿಡಿ, ಹೆಂಗನ ಮಾಡ್ಕೊಂಡು ಹಂಗೆ ಇದು ನಿಮ್ಮನ್ನ ಬಿಡಿ, ಸಾಕ್, ಕ್ಲೋಸ್. ನಾವು ಪೇಪರ್ ತಗೊಂಡೋಗಿರ್ತೀವಿ ಕಣೋ, ಇಂಗ್ಲಿಷ್ ಪೇಪರ್ ತಗೊಂಡೋಗಿ ಹಂಗೆ ಹೋಗಿದೆ, ಹಂಗೆ ಕ್ಲೀನ್ ಆಗಿ ಒರ್ಸ್ಕೊಂಡ್ ಬಂದ್ಬಿಡ್ತೀವಿ. ಬಿಡ ಸೆಟ್ ಹೊತ್ತ. ನೀರ್ ಯಾಕೆ ವೇಸ್ಟ್ ಮಾಡ್ಬೇಕು? ನೀರ್ ವೇಸ್ಟ್ ಮಾಡಿದ್ರೆ ಹಂಗೆ ನಿಮ್ ಇದನ್ ಮಾಡ್ಸ್ಕೊಂಬ ಫೋನ ನೀರ್ ವೇಸ್ಟ್ ಮಾಡ್ಕೊಂತಾರೆ ಅಂತೆ. ನೀನ್ ಸ್ವಾಮಿನ, ನೀನು ಪೇಪರ್ ವರ್ಷ ನನ್ನ ಮಗ, ನೀನ್ ಸ್ವಾಮಿನ ನೀನು. ಕಂದ ನೋಡ, ಈಗ ಆತರ ಎಲ್ಲ ಮಾತಾಡಕ್ ಹೋಗ್ಬೇಡ. ಪೇಪರ್ ದೇವ್ಗಳಿರ್ತಾವ, ಪೇಪರ್ ವರ್ಷ ಪೂಜೆ ಮಾಡಿದೆ ಅಲ್ಲ ಕಣ, ತಡಿಯೋ ಕಂದ. ನಾನ್ ಹೇಳೋದೇನ್ ಗೊತ್ತಾ, ಅದು ಅವ್ರವ್ರ ಇಷ್ಟ ಕಣೋ. ಒಂದ್ ನಿಮಿಷ ನೀನು ನಾನ್ ಮಾತಾಡಕ ನನ್ ಟೈಮ್ ಕೊಡ್ಬೇಕು, ನೀನು ಸಮಯ ಕೊಡ್ಬೇಕು. ನೀನ್ ನಾನ್ ಮಾತಾಡಿದ್ಮೇಲೆ ನೀನ್ ಏನ್ ಬೇಕಾದ್ರೂ ಮಾತಾಡು. ಏನ್ ಗೊತ್ತಾನೋ ಕಂದ, ಹೇಳಿ. ಈಗ ಒಬ್ಬೊಬ್ರು ಬಾತ್ರೂಮ್ ಹೋಗಿ ನೀರಲ್ಲಿ ತೊಳ್ಕೊಂತಾರೆ. ಸುದ್ದಿ ಬಿಟ್ಟು ತಡಿಯ, ಅದೇ ಸುದ್ದಿ ಇರೋದ್ನೇ ಮಾತಾಡ್ಬೇಕು, ಸುದ್ದಿ ಏನ್ ಮಾತಾಡ್ತೀಯ? ಒಬ್ಬೊಬ್ರು ಪೇಪರ್, ಒಬ್ಬೊಬ್ರು ಹಂಗೆ ಬಟ್ಟೆ, ಹಂಗೆ ಅಂಡರ್ವೇರ್ ಪ್ಯಾಂಟ್ ಹಾಕೊಂಡ್ಬಿಡ್ತಾರೆ. ಏನಾಗುತ್ತೆ? ಇನ್ನೊಬ್ರು ತೀರ್ಥ ತಾಣಕ್ಕೂ ಅಸಹ್ಯ ಆಗುತ್ತಲ್ಲ ಮಾತಾಡೋದ್ ನೋಡ್ರಿ. ಅವ್ರು ಹಿಂಗೆ ಮಾಡ್ತಾರೆ ಅಂತ ಅಲ್ಲ, ಬಿಡಿ, ಬಿಟ್ಟಾಗ್ರಿ. ಈಗ ನೀರಲ್ಲಿ ತೊಳ್ಕೊಂಡ್ರೆ ಹೋಗುತ್ತೆ, ಪೇಪರ್ ಆಗಿ ಒರ್ಸ್ಕೊಂಡ್ರೆ ಹೋಗುತ್ತೆ. ಹಂಗೆ ಇದ್ರೆ ಏನಾಗುತ್ತೆ? ಹಂಗೆ ಇದ್ರೆ ಇದು ಸತ್ನಾಯಿ ವಾಸನೆ ಬರ್ತೈತೆ. ಇಲ್ಲ, ಬರಲ್ಲ. ಬೇಕಾದ್ರೆ ಇದ್ದು ನೋಡು ನೀನ್ ಒಂದ್ ವಾರ ಹಂಗೆ ಹೇಳೋಣ. ಬಾತ್ರೂಮ್ ಹೋಗ್ಬಿಟ್ಟು ತೊಳ್ಕೊಂಬೇಡ. ಹಾ, ಹಂಗೆ ಅಂಡರ್ವೇರ್ ಹಾಕೊಂಡ್ ಹಂಗೆ ಪ್ಯಾಂಟ್ ಹಾಕೊಂಡ್ ಓಡಾಡ್ತಾರೆ. ಹಂಗೆ ದಿವಸ ಹೋಗ್ತಾ ಇರು, ತೊಳ್ಕೊಂಬೇಡ. ಆಮೇಲೆ ಆಮೇಲೆ ಏನಾಗುತ್ತೆ ಅಂತ ನೀನೇ ನೋಡ, ಗೊತ್ತಾಗುತ್ತೆ. ಯಾರನ್ನ ಅಕ್ಕಪಕ್ಕ ಓಡಾಡೋ ಜನಕ್ಕೆ ಇದು ನನ್ನ ಮಗ್ಗ ಏನೋ ಆಯ್ತು ಅಂತ ಕಲ್ಲಾಗಸ್ತಾರೆ, ಅಂದ್ರೆ ಯಾವ್ದನ್ನ ಉಚ್ಚಾಸ್ಪತ್ರೆಗೆ ಫೋನ್ ಮಾಡಿ ತಿಕ್ಲಿಡ್ದ ಇದೆ ಅಂತ ಅಂತಾರೆ. ಅಕ್ಕಪಕ್ಕದಾಗ ಓಡಾಡೋ ನೀನ್ ಅಂಡರ್ವೇರ್ ಬಿಚ್ಚಿ ಮೂಸ್ ನೋಡಕ್ ಬರ್ತಾರ. ಎತ್ತೋದ್ರು ಅತ್ಲೇ ಬರ್ತಾರಲ್ಲ ಕಾರಣ ಸ್ವಾಮಿಗಳು. ಬಿಡಿ, ಇವಾಗ ಯಾವ ನಂಬರ್ ಮಾಡಿದ್ರೆ ನೋಡಿ. ಅದೇ ನಾವು 161 ಲಾಸ್ಟ್ ನರಸಿಂಹರಾಜು. ಬಿಡಿ, ಆಯ್ತು, ಕರೆಕ್ಟ್ ಬಿಡಿ. ಲೇಟ್ ನರಸಿಯಪ್ಪ, ಬಳ್ಳಾಪುರ, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ, ಬುಗುನಹಳ್ಳಿ ಪೋಸ್ಟ್. ಕಪ್ಪು ಯೂನಿಕಾರ್ನ್ ಗಾಡಿಯಲ್ಲಿ ಓಡಾಡ್ತೀಯ, ಕಿವಿಗಡೆ ವಾಲೆ ಹಾಕೊಂಡಿದ್ಯಾ, ಗಣೇಶ ಇದ್ದಂಗಿದ್ಯಾ, ತಿಪ್ಟೂರು ರತ್ನಮ್ಮನ್ ಮಡಿಕೊಂಡಿದ್ಯಾ, ಗೊಲ್ರಾಮನ್ ಮಡಿಕೊಂಡಿದ್ಯಾ, ನೆಟ್ಕೊಂಡೆ ಲಕ್ಷ್ಮಮ್ಮನ್ ಮಡಿಕೊಂಡಿದ್ಯಾ, ಲಲ್ಲಿನ್ ಮಡಿಕೊಂಡಿದ್ಯಾ. ಇಷ್ಟೆಲ್ಲ ನೀನು ಇನ್ನು ಜಾತಿ ಹೇಳ್ಬೇಕಾ? ನೀನ್ ಸ್ವಾಮಿನ ನೀನು ಮಾತ್ರ ಮನೆಗಿದ್ದೀನಿ ಕಂದ, ನಾನು ಗುಂಜಿಕ್ಕ. ತಡಿಯೋ ಕಂದ, ಮೊನ್ನೆ ಎಲ್ಲೋ ಕ್ಷೇತ್ರಕ್ಕೆ ಹೋಗಿದ್ದಲ್ಲ, ಒಳ್ಳೆ ಪುಣ್ಯ ಕ್ಷೇತ್ರಕ್ಕೆ. ಎಲ್ಲೋ ಯಾಕೆ ಕ್ಷೇತ್ರಕ್ಕೂ ಇಲ್ಲ, ನಿಂದು ನೀರ್ ಮುಟ್ಟೋಗ್ ಮೊದ್ಲು. ಯಾರು? ನಾನು ನೀರ್ ಮುಟ್ಟಲ್ಲ. ನೀರ್ ಬಿಡ್ತೀರ ಸ್ವಾಮಿಗೆ ನಾ ಗುಂಜಿಕ್ಕ. ಆನೆ ಎಷ್ಟು ಎಲ್ಲಿಗಪ್ಪ? ಕೊಡಿ. ಎಷ್ಟು ಬಂದವಂತೆ? ಅಲರ್ಟ್ ಆಗಿ ಜೀಪ್ ತಗೊಳ್ಳಿ. ಆನೆ ಬಂದಂತೆ ಫೋನ್ ಮಾಡೋಣ. ನೀವ್ ಯಾರು ಹೇಳಿ? ತೆಗಿ ಮರದ ಯಾರೋ ಇವರು. ನೀವ್ ಯಾರಪ್ಪ ಫೋನ್ ಮಾಡ್ತಿರೋದು? ಯಾವ ಊರು? ನನಗೆ ಈಗ ಫೋನ್ ಮಾಡಿ ಸರ್, ಮಿಸ್ ಆಗಿ ಫಾರೆಸ್ಟರ್ ಮಾಡಿದ್ರು, ನಾನ್ ಮಾಡಿದ್ರು. ನಾನೇ ಮಾತಾಡ್ತಿರೋದು. ನೀನ್ ಯಾರೇ ಮಾಡ್ತಿರೋದು ಫೋನು? ನಾವು ಬಳ್ಳಾಪುರ ನರಸಿಂಹರಾಜು. ಅದೇ ಅವ್ರು ಎಣ್ಣೆ ಮಾಡ್ತಿರಲ್ಲ, ಬಳ್ಳಾಪುರ ನರಸಿಂಹರಾಜು ಎಣ್ಣೆ ಮಾಡ್ತಿಯಲ್ಲ, ಎಲ್ಲಿ ಬಂದವ ಆನೆ? ಒಕ್ಕೋಡಿ. ಎಷ್ಟು ಬಂದವಂತೆ? ಹೇಳಿಲ್ಲ ಸರ್, ಗಾಬರಿ ಮಾಡ್ಬಿಟ್ಟೆ, ಯಾರೋ ಮರದ ಮೇಲೆ ಸೇರ್ಕೊಂಡ್ಬಿಟ್ಟವ್ರಂತೆ. ನಾನು ಫಾರೆಸ್ಟ್, ನನ್ನ ನಂಬರ್ ಕೊಟ್ಟವ್ರು ಫಾರೆಸ್ಟ್ ಅಂತ ನನಗೆ. ಹಂಗಾಗಿ ನಾನು ಅರ್ಜೆಂಟ್ ಮಾಡಿದೆ ನಗಣರೆ. ಒಕ್ಕೋಡೆಗೆ ಅವಂತೆ ಎಲ್ಲ ಒಂದು ಒಕ್ಕೋಡೆಗೆ ತೆಂಗಿ ಮರದ ಮೇಲೆ ಫೋನ್ ಮಾಡಿದ್ರು ಸರ್ ನನಗೆ. ಒಂದ್ ಕೆಲಸ ಮಾಡು, ಈ ಏಣಿ ಐತಲ್ವಾ ನಿಮ್ ಮನೆಗೆ, ಹೋಯ್ತು ಸರ್, ಅರ್ಜೆಂಟ್ ತಗೊಂಡೋಗಿ ಏಣಿ ಹಾಕೊಂಡ್ ಆನೆಗ್ ತಿಗಾಕಿ ಐತಿರು, ಬಂದ್ಬಿಡ್ತೀನಿ ಅಷ್ಟ್ರೊಳಗೆ. ನೀನ್ ಎಷ್ಟು ಜನ ಕೊಟ್ಟಿರ್ತಾರಲ್ಲ ನನ್ನ ಮಗನಿಗೆ ಸಾಯ್ತಾವ್ರವ್ರು. ಆನೆ ಏಣಿ ಹಾಕಿಡೋರು, ಏಣಿ ಹಾಕೊಂಡು ಹೋಗ್ತಾರಲ್ಲ ಇವ್ರು. ಫಾರೆಸ್ಟ್ ಇವನು ಯಾರನ್ನ ಇದು ಶಾರ್ಟರ್ದಾಗ ಸರಿ ಸೇವಿಂಗ್ ಶಾಪ್ ಇಟ್ಟಿರಲ್ಲ.
ಏ ನೋಡ ಅವ್ರು ಬೇಜ ಎತ್ತಿ ಸಾಯ್ತಾವಂತ ತೆಂಗಿ ಮರದ ಮೇಲೆ ಎತ್ತಿ. ಹಲೋ ನರಸಿಂಹರಾಜು, ಹಲೋ ನರಸಿಂಹರಾಜು, ಮಾತಾಡಿದ್ರು ನರಸಿಂಹರಾಜು, ನರಸಿಂಹರಾಜು ಏನ್ ಕೊಟ್ಟಿದ್ ನನ್ನ ಮಗ ಇವನು ಫಾರೆಸ್ಟ್ ಮೊನ್ನಾಕಿ ಏಣಿ ಹಾಕಿಟ್ಟು ಅಂತಾನಲ್ಲ. ನೋಡಮ್ಮ ಇವನೇನೋ ಫಾರೆಸ್ಟ್ ನರಸಿಂಹರಾಜು ಅಲ್ಲ ಕಣ್ರಿ. ಹಲೋ ನಾನೇ 3 ಹೆಜ್ಜೆ ನಡೆಯಕ್ಕಾಗಲ್ಲ ಇಲ್ಲಿ ಹೊಟ್ಟೆ ಹಾಕೊಂಡು. ನರಸಿಂಹರಾಜು ಬಿಡ್ರಿ, ನೀವ್ ಒಳ್ಳೆ ದೊಡ್ಡ ಮನಸ್ಸು ನೀವು. ನರಸಿಂಹರಾಜು ನಾವ್ ಬರ್ತಾ ಇದೀವಪ್ಪ. ಹೊರದಿಲ್ಲ ಹೊರಗೆ ಹೋಗ್ಬೇಕು, ನಾವ್ ಹೇಳಿಲ್ಲ ಹೊರದಿಲ್ಲ. ಹಲೋ ಹಲೋ ಮತ್ತೆ ಅಲ್ಲ ಹೇಳಿದಾಂಡ್ ಇಲ್ಲಿಂದ ಹೊಟ್ಟೋದಿಗೆ ಅವನ್ ಸಿಗಕ್ಕೆ ಪಾನೆ. ಹಲೋ ತಿಕ್ಕು ನನ್ನ ಮಕ್ ಮಾಡ್ದ ನಾನು. ನರಸಿಂಹರಾಜು ಅವ್ರೆ ಇಲ್ಲ ಬಿಡ್ರಿ ಇಡ್ರಿ. ಯಾಕಪ್ಪ ಹೇಳಿದಾಂಡ್ ಇಲ್ಲಿಂದ ಹೊಟ್ಟೋದಿಗೆ ಅವನ್ ಬಿಡ್ತಾವ ನೋಡಮ್ಮ ಇವ್ನ ಯಾವ ತಿಕ್ಕು. ನರಸಿಂಹರಾಜು ನಾನು ಹೋಗಿ ಯಾರಿಗ್ ಮಾಡ್ದೆ ನೋಡು. ನರಸಿಂಹರಾಜು ಇಡ್ರಿ, ನೀವ್ ಒಳ್ಳೆ ದೊಡ್ಡ ಮನಸ್ರಿ. ನಿಮ್ಮದ್ರಲ್ಲ ಕೆಲಸಕ್ಕೆ ಏನ್ ಸೇರ್ತೀರಿ? ಎಲ್ಲ ಕುಡ್ಕೊಂಡು ತಿರ್ಗಾಡ ಬಿಟ್ಟು. ನರಸಿಂಹರಾಜು ಈಗ ನಾವ್ ಬರೋವರ್ಗು ಅವು ಅಲ್ಲಿ ಇಲ್ಲಿ ತೋಟಕ್ಕೆಲ್ಲ ನುಗ್ಬಿಟ್ಟು ತೋಟ ಎಲ್ಲ ಹಾಳು ಮಾಡ್ಬಿಡ್ತವೆ. ತೆಂಗಿ ಮರದ್ಮೇಲೆ ಕುಂತವ್ರು ಅಲ್ಲೇ ಒಬ್ರು. ಹೌದಾ? ನಾನ್ ಅದಕ್ಕೆ ಅಪ್ಪ ಹೇಳ್ತಿರೋದು. ಎಷ್ಟ್ ಬಂದವಂತೆ? ಹೇಳಿಲ್ಲ ಅರ್ಜೆಂಟ್ನಾಗ ನಾನು. ಏನ್ ಗೊತ್ತಾ, ನಾನು ಈಗ ಅರ್ಜೆಂಟ್ಗೆ ನೀನ್ ಹಬ್ಬ ಹೋಗಿ ಏಣಿ ತಗೊಂಡ್ ಹೋಗಿ ಆನೆಗೆ ಯಾತ್ಕ ಒಂದು ಕಿಡ್ಕೊಂಡು ಟಿಕೆಟ್ ಕೇಯ್ತಿರು, ಅಷ್ಟೊಳಗೆ ಓಡ್ ಬಂದ್ಬಿಡ್ತೀವಿ ನಾವು ಜೀಪ್ ಹಾಕೊಂಡು. ಅಷ್ಟೇ ಜೀಪ್ ಹಾಕಿ ನೋಡ್ಬೋತೀರಾ? ಸ್ವಾಣ ತಿರುಗಿ ಹಿಂದಗಡೆ ಕೆಡ್ತಿದ್ದಾಗಿ ನನ್ಗೆ ಇವು ಕೊಳ್ಳು ಪಚ್ಚೆಲ್ಲ ಈಜಿ ಬಂದ್ಬಿಡ್ತವೆ. ಯಾರೋ ನಾನು ಗುರ್ತಿಗಲ್ಲ ನನಗೆ. ನೀನ್ ಎಂತ ಸಾವು ಕೊಡ್ತಾ ಇದೀಯ ನೋಡ್ರಿ ಫಾರೆಸ್ಟ್ನರೆ. ಎಲ್ಲೋ ಕಾಕ್ ಇಲ್ಲೆಲ್ಲ ತಿನ್ಕೊಂಡು ಮಳೆ ಕುಂತಿದ್ದೀನಿ ಹೊಟ್ಟೆ ಮೇಲೆ ಇಸ್ಕೊಂಡು. ಅಲ್ಲಿ ಆಯ್ತು ಹೇಳಿ ತಗೊಂಡೋಗಿ ತಿಳ್ಸ್ಕೊಳ್ಳೋಣ. ನಾನ್ ಹೇಳದ್ ಅರ್ಥ ಮಾಡ್ಕೊಳಪ್ಪ. ನೀನು ನೀನ್ ಫಾರೆಸ್ಟ್ ಅಲ್ಲ, ಯಾರೋ ನೀವು ಬಸ್ ಸ್ಟ್ಯಾಂಡ್ ಕುಡ್ಕೊಂಡು ತಿರ್ಗಾಡ ನೀನು. ನೀನ್ ಎಲ್ವ ನಾವು ನಮ್ಮಂತ ಫೋನ್ ಮಾಡಿರೋದು. ನಮ್ಗೇನ್ ಗೊತ್ತ್ರಿ, ಹಿಂಗೆ ಹೇಳಿದ್ ನಾವ್ ಅರ್ಜೆಂಟ್ ಮಾಡಿದ್ರು. ನಾಗಣ್ಣ ಅಂತ ಇತ್ತಲ್ಲ ಇಲ್ಲಿ ನಮ್ಮ ಮಗಿನ ಕೈ ತಗಿಸ್ಕೊಂಡ್ ಮಾಡಿದ್ದು. ನಮ್ಗೇನ್ ಗೊತ್ತು? ಯಾವನ ಎತ್ಲಾರ ಸತ್ತು ಹೋಗ್ಬಿಟ್ಟು ನಮ್ಗೇನ್ ಆಗ್ಬೇಕ? ನನ್ ಫೋನ್ ಮಾಡ್ಬೇಡ್ರಿ. ಏನೆಲ್ಲ ಅಯ್ಯಪ್ಪ ಸ್ವಾಮಿ ಹೋದ್ರ ನಿಮ್ ಊರಾಗೆ? ಎಲ್ಲ ಹೊಂಟವ್ರೆ. ನೀವ್ ಹೋಗಲ್ವಣ? ಅಯ್ಯೋ ಅಲ್ಲೇ ಹಲೋ ಹಲೋ ಅಲ್ಲ ಸಮಯ ನಾನಣ್ಣ ದಾಸೇಗೌಡ. ಎಂತ ಏಕೋಟಿನಾಗ ಅನ್ಬಾರ್ದು ಸ್ವಾಮಿ. ದಾಸೇಗೌಡ ಅಂತ ಅನ್ನೋದು ಅನ್ಬಾರ್ದು. ಇನ್ನ ಬೇಕಾದ್ರೆ ನರಸಿಂಹರಾಜ ಅಂತ ಅನ್ನಿ ನಮ್ಮನ್ನ. ಬೆಲೆ ಐತೆ ದಾಸೇಗೌಡ್ರು ಅನ್ನೋದಕ್ಕೊಂದು ಬೆಲೆ ಐತೆ, ಕಲೆ ಐತೆ. ಆಮೇಲೆ ನೀವು ಎತ್ಲೋ ಮಕ್ಕ ಇದ್ರು ಬಡತನ ಇದ್ರು ಕೋಟ್ಯಾಧೀಶ್ವರ ಇರತಕ್ಕಂತ ಇದು ಕಲೆ ನಿಮ್ಮಲ್ಲಿ ಐತೆ. ಅದಕ್ಕೆ ಬೆಲೆ ಯಾರ ಕೈಲಿ ಕೊಡಕ್ಕಾಗಲ್ಲ. ದಾಸೇಗೌಡ ಅಂತ ಏಕೋಚಿನಾಗ ಅನ್ಕೊಳ್ಳಿ. ದಾಸೇಗೌಡ್ರ ನಾವು ನಿಮ್ಗಿನ್ನ ಚಿಕ್ಕವ್ರ ಸ್ವಾಮಿ. ಎಲ್ಲ ನಿಮ್ಮಂತರ ಅಭಿಮಾನ ಆಶೀರ್ವಾದ ಅಣ್ಣ. ನಿಮ್ಮಂತರ ಆಶೀರ್ವಾದ ಬೇಕು. ಮನೇದು ಆಯ್ತಲ್ಲ ಸ್ವಾಮಿ. ಒಂದಿವ್ಸ ರಾಗಿನೂ ಒಂದಿವ್ಸ ಕಾಯಿ ಕೊಡೋಣ ಅಂತ ಐತೆ ನಾನು. ಕೊಡ್ತೀನಿ ಅಂತ ಹೇಳಿದ್ರಿ, ಕೊಡ್ಲೇ ಇಲ್ವಲ್ಲಣ್ಣ. ನಮ್ಮ ಯಾವ ಫೋನ್ ಜಾಸ್ತಿ ಇದಾಗಿ ಯಾರಿದ್ರು ಫೋನ್ ಎತ್ತಾಗ ಭಯ ಆಗುತ್ತೆ ಮ್ಯಾಗ. ಹಂಗಾಗಿ ತಿಂದಾತೇನವ. ಹಂಗಾಗಿ ಸ್ವಾಮಿ ಏನೋ ಮಾತಾಡ್ತಿದ್ದೆ ಮಕ್ಕಳು. ಯಾರಣ್ಣ ಹೆಂಗಸ್ರು ಬೇರೆ ಮಾತಾಡಿಸ್ತಿದ್ಯಾ? ಅಕ್ಕರು ರಾಗಿತೇನೇನೋ ಕೊಡ್ತಿದ್ರು, ಹಿಂಗು ಇಲ್ಲಾಚಿ ಹೋದ್ರು. ತಿಂಡಿ ಆತೇನಕ್ಕ, ತಿಂಡಿ ಆಗ್ತಾನವ ಅಂತ. ನೀನು ರಸಿಕ ಕಣ ಹಂಗಾರೆ? ಏನ್ ರಸಿಕಿಲ್ಲ, ಸುಮಾರು ರಸಿಕ ಸ್ವಾಮಿ ಅಷ್ಟೇ. ನೋಡ್ದ ನೀವು ಹಂಗಾರ ಆಟ ಎಲ್ಲ ಆಡಿದಿರಣ್ಣ? ನೀವು ಇದು ಪರಂಗಿ ಮಾಡ್ದಾರ? ನಾನಣ್ಣ ದಾಸೇಗೌಡ್ರು ಕಣ್ಣನ್ ಪಾಠ ಮಾಡ್ತೀನಲ್ಲ ರವೀಣ. ನೀವೆಲ್ಲ ಬಂದಿದ್ರಲ್ಲ ದೊಡ್ಡಬಳ್ಳಾಪುರಕ್ಕೆ, ಇದಕ್ಕೆಲ್ಲ ಮಂಡ್ಯಾಗೆಲ್ಲ. ಇದು 2600 ರೂಪಾಯಿ ಇದು ಮುಗ್ಬಟ್ಟು. ನರಸಿಂಹ ಅವ್ರ ಕುಯ್ದು ಕ್ಲೀನ್ ಮಾಡಿ ಎಚ್ಕಟ್ ಮಾಡಿ ಇರೋನು ಅವ್ರಲ್ಲಿ ಆ ತರ ಬರಲ್ಲ ಅಂತ ನೀವು ಒಂದೇ ಒಂದ್ ಮಾತಾಗ ಗೊತ್ತಾಯ್ತು ಸ್ವಾಮಿ ನನ್ಗೆ. ಯಾರೋ
ರಸಿಕ ಪಸಿಕ ಅಂತ ಅವರು ಎದೆಲ್ಲೂ ಅದಿಲ್ಲ ನಮ್ಮ ದಾಸೇಗೌಡರು ಕಲಾವಿದ್ರ ಹತ್ರ. ನೀವು ಯಾರು ಹಿರಿಯರು ಎಂತದ್ದು ಇದು ಐತೆ ಒಂದು ಯಾವುದೋ ಅದು ಬಬ್ರುವಾನ ಅರ್ಜುನಂದು ಒಂದು ಡೈಲಾಗ್ ಐತಿ. ಆ ಬಬ್ರುವಾನ್ ತಲೆನೇ ತೆಗಿಯ ಅಂತ ಅವ್ರ ಪಾತ್ರದಲ್ಲಿ ಯಾರೋ ಹುಟ್ಟಿದ ಮಗನ್ನೇ ಅಲ್ಲ ಹುಟ್ಟಿದ ತಂದೆನೇ ತಲೆ ತೆಗಿಯ ಅಂತಾರು. ಆ ಕಲಾವಿದ ಕಲೆ ಅವರಲ್ಲಿ ಐತಿ. ವಾಕ್ ಚಾತುರ್ಯ ಆಮೇಲೆ ಹಳಿಗಲ್ನಾಡ ಎಂತೆಂತದ ಕನ್ನಡ ಎಲ್ಲಾ ಮಾತಾಡಿ ಅವರು. ಬಿಡು ಬಿಡು ಕೂಯ್ ಬೇಡ, ನಾನು ಯಾರು ಅಂತ ಗೊತ್ತಾಯ್ತಾ? ಅದೇ ಇದ್ರವ್ರು ಇದ್ರಂತಾರು ಹೊಸಪೇಟೆ ಡ್ಯಾಮು, ಬಾಗಲಕೋಟೆನ ಹೊಸಪೇಟೆ ಡ್ಯಾಮ್ ಬಿಡು ಅವೆಲ್ಲ. ಓ ನಾನು ದಡಪ್ಪ ಅಪ್ಪ ಹೇಳ್ತು ಹೋಗ್ಬಿಟ್ಟು ಸೀಮೆ ತಗೊಂಡು ಹಂಗೆ ಟಾಟಾ ಎಸಿ ತಗೊಂಡು ಒಂದು ಮಾತಾಡ್ಕೊಂಡು ಆಮೇಲೆ ಚೋಳದಿಂದ ಬರ್ಬೇಕಾರೆ ಹಾಕೊಂಡು ಹಂಗೆ ಹಗ್ಗ ತಗೊಂಡು ಬರ್ಬೇಕಾರೆ ನೀರ್ ಕುಡಿಯಕ್ಕೆ ತಣ್ಣಗಿರೋದು ಮಡಕೆ ತಗೊಂಡು ಹಂಗೆ ಬರ್ಬೇಕಾರೆ ಟಾಟಾ ಎಸಿಗೆ ಹಾಕೊಂಡ್ ಬರ್ಬೇಕಾರೆ ಹಂಗೇನೆ ಒಂದಿಷ್ಟು ಹುಲ್ಲು ಹಾಕೊಂಡು ಬಂದು ಮಂತಕ್ಕೆ ತಗೊಂಬಂದು ಮಂತವಿಂದ ತಿರ್ಗಾ ತಗೊಂಡೋಗಿ ತೋಟಕ್ಕೆಲ್ಲ ಕಟ್ಬಿಟ್ಟು ಆಮೇಲೆ ಸಾಯಂಕಾಲ ಹಾಲು ಕರ್ದ್ಬಿಟ್ಟು ಡೈರಿಗೆ ಹಾಕ್ಬಿಟ್ಟು ಇದ್ ಮಾಡ್ಬೇಕಂದ್ರೆ ತಿರ್ಗಾ ಬೆಳಿಗ್ಗೆ ಎದ್ದೋಗ್ಬಿಟ್ಟು ತಿರ್ಗಾ ಹಾಲು ಕರ್ದ್ಬಿಟ್ಟು ಡೈರಿಗೆ ಹಾಕ್ಬೇಕಂತೆ. ಅಷ್ಟೊತ್ತಿಗೆ ನಾವು ಎಲ್ಲ ಮದುವೆ ಮುಗಿಸ್ಕೊಂಡು ಬಂದ್ಬಿಡ್ತೀವಿ. ಬಂದಾದ್ಮೇಲೆ ನೀನು ಮಾತಾಡು. ಯಾರು ನೀವು ಒಂದೇ ಸಮಯ ನೀವು ಬೆಳೆಸ್ಕೊಂಡವ್ರು ಮಾತಾಡಿದೆ ಮತ್ತೆ ಅಲ್ಲ ನೋಡು ಒಂದು ಕೈ ನೋವು ಬಂದೈತಿ ಈಗಲೇ ಅದೇನಿಂದ. ನನಗೆ ಯಾರೆಲ್ಲ ಸೀನಿಯರ್ಸ್ ಹಾಕಿದ್ದೀನಿ ನಾನು. ರಾತ್ರಿ ಕುಡಿದು ಬಿಡ್ತಾರಲ್ಲ ಕುಡಿದು ನಮ್ಮ ತಲೆ ತಿಂದು ನಾನು ದೊಡ್ಡಪ್ಪ ಬೈತಾ ನೀನೇ ಮಾತಾಡು. ಅಲ್ಲ ದಡಪ್ಪ ಎಲ್ಲಿದೀಯಾ? ಯಾರು? ನಾನ್ ಲಕ್ಷ್ಮಿ ಮಗಳು. ರಾಂಗ್ ನಂಬರಿಗೆ ಮಾಡಿದ್ರು ಲಕ್ಷ್ಮಮ್ಮ. ಇಲ್ಲ ಬಿಟ್ಬಿಟ್ಟಿದ್ದೀನಿ ರಾಂಗ್ ನಂಬರಿಗೆ ಮಾಡಿದ್ರು ಬಿಟ್ಬಿಟ್ಟೆ ನಾನು. ದೊಡ್ಡಪ್ಪ ಬರ್ಬೇಕಾದ್ರೆ ಹಂಗೆ ಬೆಳಿಗ್ಗೆ ಹಾಲು ಕರ್ದ್ಬಿಟ್ಟು ಅದ್ ಎಷ್ಟು ಬಂದ್ ಪಾಯಿಂಟ್ ನೋಡ್ಕೊಂಡು ಬುಕ್ ತಗೊಂಡೋಗಿ ಅದ್ ಎಷ್ಟು ಲೀಟರ್ ಆಗೈತೆ ಅಂತ ಬರ್ಸ್ಕೊಂಡು ದುಡ್ಡು ಇಸ್ಕೊಂಡು ಹಂಗೆ ತುಮಕೂರ್ಗ್ ಹೋಗ್ಬಿಟ್ಟು ಒಂದ್ ಪಾಕೆಟ್ ಬೂಸನ್ನು ಮೊಸರು ಎಲ್ಲ ತಗೊಂಡು ಬರ್ಬೇಕಂತೆ. ಬರ್ಬೇಕಾದ್ರೆ ಹಂಗೆ ಆಟ ಮಾಡ್ಕೊಂಡ್ ಬರ್ಬೇಕಾದ್ರೆ ಹಂಗೇನೆ ಕೋಳಿಗೆ ತಗೊಂಡು ಒಂದ್ ಕೋಳಿ ಕಟ್ ಮಾಡಿಸ್ಕೊಂಡು ಫಾರಂ ಕೋಳಿನ ಒಂದ್ ಬೈಲರ್ ಕೋಳಿನ ತಗೊಂಡು ಕಟ್ ಮಾಡಿಸ್ಕೊಂಡು ಬರ್ಬೇಕಾದ್ರೆ ಹೋಗ್ಬೇಕಾದ್ರೆ ಒಂದ್ ಫಾರಂ ಕೋಳಿ ತಗೋ ಆಗಿಲ್ಲ ಅಂತ ಅಂದ್ರೆ ಬೈಲರ್ ಕೋಳಿ ತಗೋ. ಬೈಲರ್ ಕೋಳಿ ಇಷ್ಟ ಆಗಿಲ್ಲ ಅಂತಂದ್ರೆ ಫಾರಂ ಕೋಳಿನ ತಗೋ. ಯಾವ್ದು ತಗೊಂಡು ಬರ್ಬೇಕಾರೆ ಬರ್ಬೇಕಾರೆ ಫಾರಂ ಕೋಳಿನ ಮಟನ್ ಬೇರೆ ಹಾಕ್ಸ್ಕೊಂಡು ಕವರ್ಗೆ ತಿರ್ಗಾ ಆಮೇಲೆ ಫ್ರೈ ಮಾಡಕ್ಕೆ ಬೈಲರ್ ಕೋಳಿ ತಗೊಂಡು ಅದನ್ನೆಲ್ಲ ಕಟ್ ಮಾಡಿಸ್ಕೊಂಡು ತಿರ್ಗಾ ಮೊಟ್ಟೆ ಅದು ಬೇರೆ ಹಾಕ್ಸ್ಕೊಂಡು ಬರ್ಬೇಕಾದ್ರೆ ಒಂದು ಚಿಕನ್ ಕಬಾಬ್ ಪಾಕೆಟ್ ಚಿಕನ್ ಮಸಾಲಾ ಪಾಕೆಟ್ ತಗೊಂಡು ಬರ್ಬೇಕಾದ್ರೆ ಒಂದ್ ಮಾಡ್ಕೊಂಡು ಗಾಡಿಗೆ ಬರ್ಬೇಕಾದ್ರೆ ಬಿಟ್ಟು ಕೈ ಕಾಲೆಲ್ಲ ಮುರ್ಕೊಂಡು ಆಮೇಲೆ ಕ್ಲೀನ್ ಆಗಿ ನೋಡ್ಕೊಂಡು ಬರ್ಬೇಕಾದ್ರೆ ಹಂಗೆ ಅಮಾಸೆ ಹಿಂದೆ ಮುಂದೆ ಆಮೇಲೆ ನಿಂಗೆ ಆಕ್ಸಿಡೆಂಟ್ ಆಗೋ ಸಂಭವ ಇರುತ್ತೆ. ಹಂಗೆಲ್ಲ ನೋಡ್ಕೊಂಡು ಬಸ್ಸಿಗೆಲ್ಲ ಸಿಕ್ಬಿಟ್ಯಾ ಹಂಗೆ ಬರ್ಬೇಕಾದ್ರೆ ಚಿಕನ್ ಮಸಾಲಾ ಪ್ಯಾಕೆಟ್ ತಗೊಂಡು ಒಂದ್ ಕಬಾಬ್ ಪ್ಯಾಕೆಟ್ ತಗೊಂಡು ಬರ್ಬೇಕಾದ್ರೆ ಹಂಗೆ ಚಿಕನ್ ಮಸಾಲಾ ಪ್ಯಾಕೆಟ್ ತಗೊಂಡು